ನೋಡಿ ಗೈಸ್, ಇದು ತೈವಾನ್ ಸೀಬೆ ಅಂತ. ಇದು ಭಾರಿ ಸಣ್ಣ ಗಿಡದಲ್ಲೇ ನೋಡಿ ಕಾಯಿ ಬಿಟ್ಟಿದೆ ನೋಡಿ. ಇದನ್ನ ತೋರ್ಸೋಕ್ಕೋಸ್ಕರ ಇಷ್ಟು ದಪ್ಪ ಮಡಗಿರೋದು, ಇಲ್ಲಾಂತಂದರೆ ಆವಾಗಲೇ ಕಿತ್ತಾಕೊಡ್ತಿದ್ದು ನೋಡಿ. ಇದನ್ನ ಕವರ್ನಿಂದ ಎತ್ತಿ ನೋಡಿ, ಈ ಗುಂಡಿ ಮಾಡಿದ್ದೀವಲ್ಲ ಇಲ್ಲಿಗೆ ನಡ್ತೀವಿ. ಇಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿದ್ದೀವಿ. ಕವರ್ನ ಅಡಿಭಾಗವನ್ನು ಕತ್ತರಿಸಿ ಅದರೊಳಗೆ ಮಡಗ್ತಾ ಇದ್ದೀವಿ. ನಂತರ ನಿಧಾನವಾಗಿ ಕವರ್ನ ಮೇಲೆತ್ತಾ ಇದ್ದೀವಿ ನೋಡಿ. ಇದು ದೊಡ್ಡ ಕವರ್ ಆಗಿರೋದ್ರಿಂದ ಹಾಗೆ ತೆಗಿತಾ ಇರೋದು. ಇಲ್ಲಾಂತಂದರೆ ಪಕ್ಕಕ್ಕೆಲ್ಲ ಮಣ್ಣು ಸರಿಸಿ ಆಮೇಲೆ ಕವರ್ನ ತೆಗಿಬೇಕು ಮೇಲಕ್ಕೆ. ಆನಂತರ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಹಾಕ್ತಾಯಿದ್ದೀವಿ. ಕೊಟ್ಟಿಗೆ ಗೊಬ್ಬರ ಮಣ್ಣು ಹೀಗೆ ಒಂದ್ರ ಮೇಲೆ ಒಂದರಂತೆ ಹಾಕ್ತಾಯಿದ್ದೀವಿ. ಹಾಕಿ ಅದರ ಗುಂಡಿನ ಮುಚ್ತಾ ಇದ್ದೀವಿ ನೋಡಿ. ಹೀಗೆ ಮಣ್ಣು ಹಾಕಿ ಮುಚ್ಚಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀವಿ. ಆಮೇಲೆ ಅದರಲ್ಲಿದ್ದಂತಹ ಒಂದು ಸಣ್ಣ ಸೀಬೆಕಾಯಿನ ಕಿತ್ತಾಕ್ತಾಯಿದ್ದೀವಿ. ಯಾಕೆಂತಂದರೆ ಗಿಡ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಸಣ್ಣ ಗಿಡ ಆಗಿರೋದ್ರಿಂದ ಅದನ್ನ ಕಿತ್ತು ಬಿಸಾಕ್ತಾಯಿದ್ದೀವಿ ನೋಡಿ. ಆಮೇಲೆ ಗಿಡಗಳಿಗೆ ಆಹಾರ ತಯಾರು ಮಾಡ್ತಕ್ಕಂತಹ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೋಸ್ಕರ ಗಿಡದ ಹತ್ರ ನೆರಳು ಬೇಕಾಗುತ್ತೆ. ಅದಕ್ಕೋಸ್ಕರ ಏನಂತಂದರೆ ತೆಂಗಿನಕಾಯಿಯ ಮಟ್ಟೆನ ಹಾಕ್ತಾಯಿದ್ದೀನಿ. ನೀವು ಬೇರೆ ಕಸ ಕಡ್ಡಿನ ಸೊಪ್ಪನ್ನ ಏನು ಬೇಕಾದ್ರೂ ಹಾಕೋಬೋದು. ಆಮೇಲೆ ಕೋಳಿಗಳು ಹಾಳು ಮಾಡ್ದಂಗೆ ಸಣ್ಣ ಸಣ್ಣ ಕಡ್ಡಿ ಗಿಡದ ಸುತ್ತ ಹಾಕಿ ಸೇಫ್ಟಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಗಿಡದ ಸುತ್ತ ಇಟ್ಟಿಗೆ ಚೂರು ಮತ್ತು ಕಲ್ಲನ್ನು ಮಡಗಿ ಮಣ್ಣು ಜಾರಿ ಹೋಗ್ದಂಗೆ ಒಂದು ಬಾರ್ಡರ್ ಮಾಡ್ಕೊಂಡಿದ್ದೀನಿ. ಹೇಗೆ ಸೂಪರಾಗಿದೆ ನೋಡಿ.